ಹಲೋ ಫ್ರೆಂಡ್ಸ್, ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ತಾಂಡವ್ ರಾತ್ರಿ ಡ್ರಿಂಕ್ಸ್ ಮಾಡಿದಾಗ ಹೆಂಡತಿ ಬಗ್ಗೆ ಬಾಯಿ ಬಿಟ್ಟಿರ್ತಾನೆ. ಅದನ್ನೆಲ್ಲ ಹೋಟೆಲ್ ಗೆಸ್ಟ್ದವನು ಹೇಳ್ತಾನೆ. ನೋಡಿದ್ರೆ ಸರ್, ನಾನು ಹೇಳಲಿಲ್ವಾ ಇಬ್ಬರ ಮೇಲೆ ನನಗೆ ಡೌಟ್ ಇದೆ ಅಂತ. ನಾಚಿಕೆ ಆಗಲ್ವಾ ನಿಮಗೆ? ಮನೆಯಲ್ಲಿ ಒಬ್ಬರು ಹೆಂಡತಿ ಇದ್ದರೂ ಇವಳ ಜೊತೆ ಬಂದಿದ್ದೀರಲ್ಲ ನಿಮಗೆ ಅಂತಾಳೆ ಸಹನಾ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ನಾನು ಇದನ್ನು ಡೀಲ್ ಮಾಡ್ತೀನಿ, ನೀವು ಹೊರಡಿ. ಇಂಥವರಿಗೆಲ್ಲ ಸುಮ್ಮನೆ ಬಿಡಬಾರ್ದು. ಪೊಲೀಸರಿಗೆ ಹಿಡ್ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ಸಹನಾ, ಹೊರಡಿ ನೀವು ಅಂತಾರೆ ಮ್ಯಾನೇಜರ್. ತೂ ಅಂತ ಸಹನಾ ಅಲ್ಲಿಂದ ಹೋಗ್ತಾಳೆ. ಈಚೆ ಭಾಗ್ಯ ಬ್ಯಾಗ್ ತಗೊಂಡು ಮನೆಯಿಂದ ಹೋಗ್ತಾ ಇರ್ತಾಳೆ. ಭಾಗ್ಯ ಹೋಗಬೇಡ ಕಣೆ ಅಂತ ಕುಸುಮ ಅವಳ ಹಿಂದೆನೇ ಬರ್ತಾರೆ. ಆದರೆ ಭಾಗ್ಯ ತಿರುಗಿ ನೋಡದೆ ಹೋಗ್ತಿರ್ತಾಳೆ. ಆಗ ಅಲ್ಲಿಗೆ ಫಕೀರ ಬರ್ತಾನೆ. ಸಮಯ ಬಂದ್ಬಿಡ್ತಲ್ಲ ತಾಯಿ, ಸಮಯ ಬಂದಾಗ ಸತ್ಯ ಗೊತ್ತಾಗುತ್ತೆ ಅಂತ ನಾನು ಹೇಳಿದ್ದು ನಿಜ ಆಯ್ತಲ್ಲ ತಾಯಿ. ಸೇರಿಗೆಗೆ ಕಟ್ಕೊಂಡಿರೋ ಸತ್ಯ ಅನ್ನೋ ಕೆಂಡ ಸೀರೆನ ಸುಡುತ್ತೆ ಅಂತ ಹೇಳಿದ್ನಲ್ಲ ತಾಯಿ, ಅದು ನಿಜ ಆಯ್ತಲ್ಲ ತಾಯಿ. ನಿಮ್ಮ ಸೊಸೆನ ನಿಮ್ಮ ಕೈಯಿಂದ ನಿಲ್ಸೋಕ್ಕಾಗಲ್ಲ ಅಂತ ಹೇಳಿದ್ದೆ, ಅದು ನಿಜ ಆಯ್ತಲ್ಲ. ಸತ್ಯ ಯಾವಾಗಲೂ ಹಾಗೆ ಬರೋದು. ಸ್ವಲ್ಪ ತಡ ಆದರೂ ತಾಕತ್ತು ಯಾವತ್ತೂ ಜಾಸ್ತಿ. ಅದರ ಮುಂದೆ ಯಾರೂ ನಿಲ್ಲಕ್ಕಾಗಲ್ಲ. ಅದನ್ನು ತಡೆಯೋಕೆ ಯಾರ ಕೈಯಿಂದನೂ ಆಗಲ್ಲ. ಕಾಲಾಯ ತಸ್ಮೈ ನಮಃ ಅಂತಾನೆ ಫಕೀರ. ಇದಿಷ್ಟು ಕುಸುಮ ಅವರ ಕನಸಾಗಿರುತ್ತೆ. ಭಾಗ್ಯ ಅಂತ ಎದ್ದು ಕೂತ್ಕೊಂಡು, ಭಾಗ್ಯ ಅಂತ ನಿಂತ್ಕೊಂಡು ಅಲ್ಲೇ ತಲೆ ತಿರುಗಿ ಬೀಳೋಕೆ ಶುರು ಆಗ್ತಾರೆ. ಆಗ ಅವ್ರ ಗಂಡ ಪೂಜಾ ಸುಂದ್ರಿ ಬಂದು ಅವರನ್ನು ಕೂರಿಸ್ತಾರೆ. ಯಾಕೆ ಕುಸುಮ, ಏನಾಯಿತು, ಯಾಕೆ ಹಾಗೆ ಕೂತ್ಕೊಂಡೆ ಅಂತಾರೆ ಗಂಡ. ಇನ್ನೇನು ಆಗಬೇಕು ರೀ, ಎಲ್ಲ ಮುಗಿಯೋ ಸೂಚನೆ ಕಾಣಿಸ್ತಿದೆ. ಹಾಗಾಗಬಾರ್ದು ರೀ, ನನಗೆ ಭಯ ಆಗ್ತಿದೆ. ನಾನು ಹೋಗಬೇಕು, ತಡಿಬೇಕು, ನಾನೆಲ್ಲ ತಡಿಬೇಕು ಅಂತಾರೆ ಕುಸುಮ. ಏನಾಯ್ತತ್ತೆ, ಎಲ್ಲಿಗೆ ಹೋಗಬೇಕು, ಏನು ತಡಿಬೇಕು, ಯಾಕೆ ಇಷ್ಟೊಂದು ಬೆವರ್ತಿದ್ದೀರಾ ಅತ್ತೆ? ಪ್ಲೀಸ್ ನೀವು ರೆಸ್ಟ್ ಮಾಡಿ. ಯಾರಿಗೇನು ಆಗಲ್ಲ ಅಂದರೆ ಆಗಲ್ಲ ಅಷ್ಟೇ. ನೀವು ಈ ಥರ ಟೆನ್ಷನ್ ಮಾಡಿಕೊಂಡ್ರೆ ನಿಮ್ಮ ಹೆಲ್ತ್ ಏನಾಗಬೇಕು? ಸುಂದ್ರಿ ನೀರು ಕೊಡೆ ಅಂತಾಳೆ ಪೂಜಾ. ಸುಂದ್ರಿ ನೀರು ಕೊಡ್ತಾಳೆ. ಕುಸುಮ ನೀರು ಕುಡಿತಾರೆ. ಕುಸುಮ, ಏನಾಗಿದೆ ನಿನಗೆ? ಆರಾಮಾಗಿ ಇದೆಯಾ ತಾನೆ ಅಂತಾರೆ ಗಂಡ. ಭಾಗ್ಯ ಎಲ್ಲಿಗೆ ಹೋದ್ಲು ರೀ ಅಂತಾರೆ ಕುಸುಮ. ಭಾಗ್ಯ ಇನ್ನೆಲ್ಲಿಗೆ ಹೋಗ್ತಾಳೆ? ಕೆಲಸಕ್ಕೆ ಹೋಗಿದ್ದಾಳಲ್ಲ ಅವಳು ಅಂತಾರೆ ಗಂಡ. ಅಂದರೆ ಭಾಗ್ಯ ಇನ್ನೂ ಮನೆಗೆ ಬಂದಿಲ್ಲ? ಅವಳಿನ್ನು ಯಾಕೆ ಬಂದಿಲ್ಲ? ಯಾಕಿಷ್ಟು ಬೇಜವಾಬ್ದಾರಿ ಅವಳಿಗೆ ಅಂತಾರೆ ಕುಸುಮ. ಕೆಲಸ ಮುಗಿಸ್ಕೊಂಡು ಬರ್ತಾಳೆ ಬಿಡು, ಸಮಾಧಾನ ಮಾಡ್ಕೊ ಅಂತಾರೆ ಗಂಡ. ಅದೆಲ್ಲ ನನಗೆ ಗೊತ್ತಿಲ್ಲ ರೀ, ಅವಳಿಗೆ ಫೋನ್ ಮಾಡಿ ಬರೋಕ್ಕೆ ಹೇಳಿ, ಈಗಲೇ ಮನೆಗೆ ಬರಬೇಕಷ್ಟೇ ಅಂತಾರೆ ಕುಸುಮ. ಇವಾಗ ನಾನು ಫೋನ್ ಮಾಡಿದ್ದೆ ಅವಳಿಗೆ, ಅದೇನೋ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ ಅಂತಾರೆ ಗಂಡ. ಫೋನ್ ಸ್ವಿಚ್ಡ್ ಆಫ್ ಬರ್ತಿದೆಯಾ? ಅಲ್ಲ, ಅವಳು ಫೋನ್ ಆಫ್ ಮಾಡ್ಕೊಂಡಿದ್ದಾಳೆ ಅಂದರೆ ಏನರ್ಥ? ಅವಳು ಫೋನ್ ಆಫ್ ಆಗಿದೆ ಅಂತ ನೀವೆಲ್ಲ ಸುಮ್ಮನೆ ಇದ್ಬಿಟ್ರಾ? ಏನೂ ಮಾಡಲಿಲ್ವಾ? ಅದರ ಬಗ್ಗೆ ಪೂಜಾ ಅವಳು ಎಲ್ಲಿ ಕೆಲಸ ಮಾಡ್ತಾಳೋ ಅಲ್ಲಿಗೆ ಕರ್ಕೊಂಡು ಹೋಗು, ನಾನು ಹೋಗಬೇಕು, ಈಗಲೇ ಹೋಗಬೇಕು ಅಂತ ಹೊರಡುವಾಗ ಮತ್ತೆ ತಲೆ ತಿರುಗುತ್ತೆ. ಅತ್ತೆ ಕೂತ್ಕೊಳ್ಳಿ ಅಂತಾಳೆ ಪೂಜಾ. ನಾನು ಹೋಗಬೇಕು ಅಂತಾರೆ ಕುಸುಮ. ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ. ನೀನು ಟೆನ್ಷನ್ ಮಾಡ್ಕೊಳ್ಳೋದಲ್ಲದೆ ನಮಗೂ ಟೆನ್ಷನ್ ಕೊಡಬೇಡ. ನೀನು ಅಂದ್ಕೊಂಡಾಗೆ ಏನೂ ಆಗಲ್ಲ ಕುಸುಮ. ಇನ್ನು ಒಂದು ಸ್ವಲ್ಪ ಹೊತ್ತು ಮಲ್ಕೊ ಅಂತಾರೆ ಗಂಡ. ಮತ್ತೆ ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡಿ, ಇಲ್ಲದೆ ಇರೋದನ್ನೆಲ್ಲ ಯೋಚನೆ ಮಾಡ್ತಿದ್ದೀರಾ. ನೀವಿನ್ನು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅತ್ತೆ. ರಾತ್ರಿ ಡಾಕ್ಟ್ರು ಏನು ಹೇಳಿದ್ದಾರೆ ಅಂತ ಗೊತ್ತು ತಾನೆ? ಭಾಗ್ಯಕ್ಕಂಗೆ ನಾನು ಕಾಲ್ ಮಾಡಿದ್ದೆ, ಅವಳು ಆರಾಮಾಗಿದ್ದಾಳೆ ಅಂತಾಳೆ ಪೂಜಾ. ಹೌದಾ? ಯಾವಾಗ, ಎಷ್ಟೊತ್ತಿಗೆ ಫೋನ್ ಮಾಡಿದ್ದೆ ಅಂತಾರೆ ಕುಸುಮ. ಅದೇ ಅತ್ತೆ, ನೀವು ದೇವಸ್ಥಾನದಲ್ಲಿದ್ದಾಗ ಗುಂಡ ತನ್ವಿ ಇಬ್ಬರೇ ಇರ್ತಾರೆ ಅಂತ ನಾನು ಮನೆಗೆ ಬಂದನಲ್ಲ, ಆವಾಗಲೇ ಮಾಡಿದೆ ಅತ್ತೆ. ಅವಳು ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಬರ್ತೀನಿ ಅಂತ ಹೇಳಿದಾಳೆ. ನೀವು ಸುಮ್ಮನೆ ಇರಿ, ಏನು ಯೋಚನೆ ಮಾಡಬೇಡಿ ಅಂತಾಳೆ ಪೂಜಾ. ಮತ್ತ್ಯಾಕೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ ಅಂತಾರೆ ಕುಸುಮ. ಅಯ್ಯೋ, ಸಿಕ್ಕಾಪಟ್ಟೆ ಕೆಲಸ ಮಾಡಿದಾಳಲ್ವಾ, ಮಲ್ಕೋಬೇಕು ಅಂತ ಸ್ವಿಚ್ ಆಫ್ ಮಾಡಿ ಮಲ್ಕೊಂಡಿರಬೇಕು. ಅಥವಾ ಕೆಲಸದ ಒತ್ತಡದಲ್ಲಿ ಚಾರ್ಜ್ ಕಮ್ಮಿಯಾಗಿ ಸ್ವಿಚ್ ಆಫ್ ಆಗಿರುತ್ತೆ. ಆಮೇಲೆ ಚಾರ್ಜ್ ಮಾಡಿ ನಿಮಗೆ ಕಾಲ್ ಮಾಡ್ತಾಳೆ. ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ ಅಂತಾಳೆ ಸುಂದ್ರಿ. ಇಲ್ಲ, ನನ್ನ ಭಾಗ್ಯ ರೀ ಅಂತ ಹೇಳ್ತಾರೆ ಕುಸುಮ. ಭಾಗ್ಯಂಗೆ ಏನೂ ಆಗಲ್ಲ. ಇಲ್ಲಿ ತನಕ ಯಾರಿಗೂ ಯಾವ ರೀತಿಲೂ ಅನ್ಯಾಯ ಮಾಡಿದ ಹುಡುಗಿ ಅವಳಲ್ಲ. ಅವಳಿಗೆ ಏನೂ ಆಗಲ್ಲ. ಆ ದೇವರೇ ಅವಳ ಬದುಕಿಗೆ ಒಂದು ದಾರಿ ತೋರಿಸ್ತಾನೆ ಕುಸುಮ. ನೀನು ಆರಾಮಾಗಿರು ಅಂತಾರೆ ಗಂಡ. ಈಚೆ ಶ್ರೇಷ್ಠನ ಒಬ್ಳು ಹೇಳ್ಕೊಂಡು ಹೋಗ್ತಾಳೆ. ಆಗ ಅವಳ ಕೈಯಿಂದ ಬಿಡಿಸ್ಕೊಂಡು, ಹಲೋ, ಯಾಕ್ರಿ ರೂಢಾಗಿ ಹ್ಯಾಂಡ್ಲ್ ಮಾಡ್ತಿದ್ದೀರಾ ಅಂತಾಳೆ ಶ್ರೇಷ್ಠ. ನಿಮ್ಮನ್ನು ರೂಢಾಗಿ ಹ್ಯಾಂಡ್ಲ್ ಮಾಡಬಾರ್ದಾ ಮೇಡಮ್? ನೀವು ಮಾಡಿರೋ ಕೆಲಸಕ್ಕೆ ನಿಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಿರೋದೇ ನಿಮ್ಮ ಪುಣ್ಯ ಅಂತಾರೆ ಮ್ಯಾನೇಜರ್. ಸರ್, ಏನೋ ಆಗೋದು ಆಗಿದೆ, ಬಿಟ್ಬಿಡಿ ಪ್ಲೀಸ್ ಅಂತಾನೆ ತಾಂಡವ್. ಏನು ಬಿಟ್ಬಿಡ್ಬೇಕಾ? ಬಿಟ್ಬಿಡ್ತೀನಿ, ಒಂದು ಫೋನ್ ಮಾಡೋದಿದೆ, ಆಮೇಲೆ ಬಿಟ್ಬಿಡ್ತೀನಿ ಅಂತ ಫೋನ್ ತಗೋತಾರೆ ಮ್ಯಾನೇಜರ್. ಸರಿ ಸರ್, ಬೇಗ ಫೋನ್ ಮಾಡಿಬಿಡಿ, ಆಮೇಲೆ ನಾವು ಹೊರಡ್ತೀವಿ ಅಂತಾನೆ ತಾಂಡವ್. ಯಾರಿಗೆ ಸರ್ ಫೋನ್ ಮಾಡ್ತಿದ್ದೀರಾ ಅಂತಾನೆ. ಪೊಲೀಸರಿಗೆ ಅಂತಾರೆ ಮ್ಯಾನೇಜರ್. ಸರ್ ಪ್ಲೀಸ್, ಪೊಲೀಸರಿಗೆಲ್ಲ ಫೋನ್ ಮಾಡಿ ಈ ವಿಷಯ ದೊಡ್ಡದು ಯಾಕೆ ಮಾಡ್ತೀರಾ ಸರ್? ಇಲ್ಲೇ ಮಾತಾಡಿ ಸೆಟ್ಲ್ ಮಾಡ್ಕೊಳ್ಳೋಣ ಪ್ಲೀಸ್ ಅಂತಾನೆ ತಾಂಡವ್. ಏನು, ಇಲ್ಲೇ ಮುಗಿಸ್ಬೇಕಾ? ನೀವು ಮಾಡಿರೋದು ನಂಬಿಕೆ ದ್ರೋಹ. ಮನೆಯಲ್ಲಿ ಹೆಂಡತಿ ಇದ್ದರು, ಇವ್ರ ಜೊತೆ ಇಲ್ಲಿ ಸುತ್ತಾಡೋಕ್ಕೆ ಬಂದಿದ್ದೀರಲ್ಲ, ನಿಮ್ಮನ್ನು ಸುಮ್ಮನೆ ಬಿಡಬಾರ್ದು. ಒಂದು ಒಳ್ಳೆ ಮೋಟಿವ್ ಇಟ್ಕೊಂಡು ಈ ಪ್ರೋಗ್ರಾಮ್ ಶುರು ಮಾಡಿದ್ವಿ, ಎಲ್ಲ ಹಾಳು ಮಾಡಿಬಿಟ್ರಲ್ಲ ಅಂತಾರೆ ಮ್ಯಾನೇಜರ್. ಹಲೋ ಸರ್, ಯಾಕೆ ಬಾಯಿಗೆ ಬಂದಾಗ ಮಾತಾಡ್ತಿದ್ದೀರಾ? ನೋಡಿ,
ನಾವು ಒಬ್ರಿಗೊಬ್ರು ಇಷ್ಟಪಡ್ತಿದ್ದೀವಿ, ಮುಂದೆ ಒಂದಿನ ಮದುವೆನೂ ಆಗ್ತೀವಿ, ಸುಮ್ಮನೆ ಓವರಾಗಿ ಆಡಬೇಡಿ, ನಮ್ಮ ಬಿಟ್ಟು ಕಳಿಸಿ ಅಂತಾಳೆ ಶ್ರೇಷ್ಠ. ಓ ಇಷ್ಟೆಲ್ಲ ಮಾಡಿ ದೌಲತ್ ಬೇರೆ ನೋಡೋಣ ಎಷ್ಟು ಮೆರಿತೀರಿ ಅಂತ. ಈ ದೌಲತ್ ನನ್ನ ಹತ್ರ ತೋರಿಸ್ಬೇಡಿ, ನಿಮ್ಮಂಥವ್ರನ್ನ ಸಾಕಷ್ಟು ಜನ ನೋಡಿದ್ದೀನಿ ಅಂತ ಪೊಲೀಸರಿಗೆ ಕಾಲ್ ಮಾಡ್ತಾರೆ ಮ್ಯಾನೇಜರ್. ಪ್ಲೀಸ್ ಸರ್, ಇಷ್ಟಕ್ಕೆಲ್ಲ ಪೊಲೀಸರಿಗೆ ಕಾಲ್ ಮಾಡಬೇಡಿ, ಅವಳದು ಹುಡುಗ ಬುದ್ಧಿ, ದಯವಿಟ್ಟು ಕ್ಷಮಿಸಿ ಸರ್. ನಿನ್ನೆಯಿಂದ ಏನು ಖರ್ಚಾಗಿದೆಯೋ ಅದನ್ನು ನಾನು ಈಗಲೇ ಪೇ ಮಾಡ್ತೀನಿ, ಸೆಟ್ಲ್ ಮಾಡ್ತೀನಿ, ಪ್ಲೀಸ್ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಬೇಡಿ ಸರ್ ಅಂತಾನೆ ತಾಂಡವ್. ಏನು ದುಡ್ಡ, ಎಷ್ಟೆಲ್ಲ ಖರ್ಚಾಗಿದೆಯೋ ಅಷ್ಟು ಕೊಡ್ತೀರಾ ರೀ ಮಿಸ್ಟರ್? ದುಡ್ಡಿಗೋಸ್ಕರ ಇದನ್ನೆಲ್ಲ ಮಾಡೋ ಹಾಗಿದ್ದಿದ್ರೆ ನಾನು ಇದನ್ನೆಲ್ಲ ಮಾಡ್ತಾನೆ ಇರಲಿಲ್ಲ. ನಿಮ್ಮನ್ನು ಸುಮ್ಮನೆ ಬಿಟ್ಟರೆ ನಮ್ಮ ಪ್ರೆಸ್ಟೇಜ್ ಏನಾಗಬೇಕು? ನಮ್ಮ ರೆಸಾರ್ಟ್ಗೆ ಒಳ್ಳೆ ಹೆಸರಿದೆ, ಅದನ್ನು ಕಾಪಾಡ್ಕೊಂಡು ಬಂದಿರೋದು ನಿನ್ನೆ ಮೊನ್ನೆಯಿಂದಲ್ಲ, ಅದನ್ನು ಹಾಳು ಮಾಡೋಕ್ಕೆ ನಮಗೆ ಇಷ್ಟವೂ ಇಲ್ಲ. ನಿಮ್ಮನ್ನೇನಾದರೂ ಸುಮ್ಮನೆ ಬಿಟ್ಟರೆ ನಮ್ಮ ಕೈನ ನಾವೇ ಸುಟ್ಕೊಂಡು ಹಾಗೆ ಅಂತಾರೆ ಮ್ಯಾನೇಜರ್. ಹಾಗೆಲ್ಲ ಏನೂ ಆಗಲ್ಲ, ನಾನು ಈ ವಿಷಯ ನಡೆದೇ ಇಲ್ಲ ಅನ್ನೋ ಥರ ಇದ್ಬಿಡ್ತೀನಿ ಅಂತಾನೆ ತಾಂಡವ್. ಅಲ್ಲ ರೀ, ಇಷ್ಟೆಲ್ಲ ಬೇಡ್ಕೊಳ್ಳೋದಕ್ಕಿಂತ ಇಲ್ಲಿಗೆ ಬರೋ ಮುಂಚೆ ಯೋಚನೆ ಮಾಡಬೇಕಿತ್ತಲ್ವಾ? ನೋಡಿ, ನೀವು ಎಷ್ಟು ಕೇಳ್ಕೊಂಡ್ರು ಅಷ್ಟೇ, ನಿಮ್ಮನ್ನು ಸುಮ್ಮನೆ ಬಿಡೋಕ್ಕಂತೂ ಆಗಲ್ಲ ಅಂತಾರೆ ಮ್ಯಾನೇಜರ್. ಸರ್, ಎಲ್ಲ ಸಮಸ್ಯೆಗೂ ಪರಿಹಾರ ಅಂತ ಇದ್ದೇ ಇರುತ್ತಲ್ವ ಸರ್? ಇದಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಏನು ಅಂತ ಹೇಳಿ ಸರ್, ಸೆಟ್ಲ್ ಮಾಡ್ಕೊಳ್ಳೋಣ, ಪೊಲೀಸ್ ಕಂಪ್ಲೇಂಟ್ ಮಾತ್ರ ಬೇಡ ಅಂತಾನೆ ತಾಂಡವ್. ರೀ ಮಿಸ್ಟರ್, ಮಾಡೋದೆಲ್ಲ ಇಂಥ ಕೆಲಸ, ವೇದಾಂತ ಬೇರೆ ಹೇಳ್ತೀರಾ? ಆಯಿತು, ನಾನು ನಿಮ್ಮ ರೂಟಲ್ಲಿ ಬರ್ತೀನಿ, ನಿಮಗೆ ಇನ್ನೊಂದು ಆಪ್ಷನ್ ಕೊಡ್ತೀನಿ ಅಂತಾರೆ ಮ್ಯಾನೇಜರ್. ಪ್ಲೀಸ್ ಕೊಡಿ ಸರ್, ಏನು ಮಾಡಬೇಕು ಅಂತ ಹೇಳಿ ಸರ್, ಎಲ್ಲ ಮಾಡ್ತೀನಿ ಸರ್ ಅಂತಾನೆ ತಾಂಡವ್. ಜಸ್ಟ್ ಒಂದು ಫೋನ್ ಮಾಡಿ, ಅವ್ರು ಬಿಟ್ಬಿಡಿ ಅಂದರೆ ಬಿಟ್ಬಿಡ್ತೀನಿ ಅಂತಾರೆ ಮ್ಯಾನೇಜರ್. ಸರಿ ಸರ್, ಮಾಡ್ತೀನಿ, ಯಾರಿಗೆ ಫೋನ್ ಮಾಡಬೇಕು ಅಂತಾನೆ ತಾಂಡವ್. ನಿಮ್ಮ ಹೆಂಡತಿಗೆ ಅಂತಾರೆ ಮ್ಯಾನೇಜರ್. ಶಾಕ್ನಿಂದ ಶ್ರೇಷ್ಠ ಮುಖ ನೋಡಿ. ಸರ್ ಅದು ಅಂತಾನೆ ತಾಂಡವ್. ನೋಡ್ರಿ, ನೀವು ಬೇರೆ ಆಪ್ಷನ್ಸ್ ಕೇಳಿದ್ದೀರಾ, ನಾನು ಆಫರ್ ಮಾಡಿದ್ದೀನಿ, ಎಕ್ಸ್ಪೆಕ್ಟ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನೀವು ನಿಮ್ಮ ಹೆಂಡತಿ ಹತ್ರ ಫೋನ್ ಮಾಡಿಸದೆ ಹೋದರೆ ನಾನು ಪೊಲೀಸ್ಗೆ ಕಾಲ್ ಮಾಡ್ತೀನಿ. ಸೊ ದ ಬಾಲ್ ಈಸ್ ಇನ್ ಯುವರ್ ಕೋರ್ಟ್ ಅಂತಾರೆ ಮ್ಯಾನೇಜರ್. ಈಚೆ ಸುಂದ್ರಿ ಮತ್ತು ಪೂಜಾ ಚಪಾತಿ ಮಾಡ್ತಿರ್ತಾರೆ. ಸುಂದ್ರಿ ಸರಿಯಾಗಿ ಮಾಡೇ ಇಲ್ಲ ಅಂದರೆ ಅತ್ತೆ ಉಗಿತಾರೆ ಅಂತಾಳೆ ಪೂಜಾ. ನೋಡು, ಇವಾಗ ಸರಿಯಾಗಿ ಮಾಡ್ತೀನಿ ಅಂತ ಚಪಾತಿನ ಲಟ್ಸಿ ಮಧ್ಯೆ ತೂತು ಮಾಡಿ ಕೊಡ್ತಾಳೆ ಸುಂದ್ರಿ. ಏನೇ ಸುಂದ್ರಿ ಇದು ಅಂತಾಳೆ ಪೂಜಾ. ಆಗ ಗುಂಡ ಬಂದು, ಚಿಕ್ಕಿ ತಿಂಡಿ ರೆಡಿನಾ, ಹಸಿವಾಗ್ತಿದೆ ಅಂತಾನೆ. ಚಿಕ್ಕಿ, ನನಗೆ ಇವತ್ತು ಬೇಗ ಕ್ಲಾಸ್ ಇದೆ, ಬೇಗ ಹೊರಡಬೇಕು, ತಿಂಡಿ ರೆಡಿನಾ ಅಂತಾಳೆ ತನ್ವಿ. 2 ನಿಮಿಷ ಕೊಂಡ್ರು, ಆಯಿತು ಅಂತಾಳೆ ಪೂಜಾ. ನಂತರ ಚಪಾತಿನ ತಂದಿಟ್ಟು, ಚಪಾತಿ ರೆಡಿ ಇದೆ ತಿನ್ನು ಅಂತಾಳೆ ಪೂಜಾ. ಚಿಕ್ಕಿ, ಚಪಾತಿ ಮಾತ್ರ ತಂದರೆ ಪ್ಲೇಟ್ ತರೋರು ಯಾರು ಅಂತಾನೆ ಗುಂಡ. ಪ್ಲೇಟ್ ತಗೊಂಡು ಕೂತ್ಕೊಳ್ಳೋಕ್ಕಾಗಲ್ವೇನೋ ಅಂತಾಳೆ ಪೂಜಾ. ಏನು ಚಿಕ್ಕಿ ನೀನು, ಅಮ್ಮ ಪ್ಲೇಟ್ ತಗೊಳ್ಳೋಕ್ಕೆ ಬಿಡ್ತಿರ್ಲಿಲ್ಲ ಗೊತ್ತಾ? ನಾನು ಪ್ಲೇಟ್ ತಗೊಂಡ್ರೆ ಆ ಕಡೆ ಈ ಕಡೆ ಇಡ್ತೀಯಾ ಅಂತ ಬೈತಾ ಇದ್ಲು. ನಾನು ಇವಾಗ ಪ್ಲೇಟ್ ತಗೊಳ್ಳ ಅಂತಾನೆ ಗುಂಡ. ಅಪ್ಪ ದೊರೆ, ನೀನಲ್ಲಿಗೆ ಬರೋದು ಬೇಡ ಅಂತ ಸುಂದ್ರಿ ಗುಂಡಗೆ ಪ್ಲೇಟ್ ತಂದುಕೊಡ್ತಾಳೆ. ತನ್ವಿಗೆ ಪೂಜಾ ತಂದು ಕೊಡ್ತಾಳೆ. ಗುಂಡ ಚಪಾತಿನ ತೋರಿಸಿ, ಚಿಕ್ಕಿ ಇದು ಏನಿದು ಅಂತಾನೆ. ಚಪಾತಿ, ಸುಮ್ಮನೆ ತಿನ್ನು ಅಂತಾಳೆ ಪೂಜಾ. ಚಪಾತಿನ ಅಂತಾನೆ ಗುಂಡ. ಯಾಕೆ, ಚಪಾತಿ ಥರ ಕಾಣಿಸ್ತಿಲ್ವ ನಿನಗೆ ಅಂತಾಳೆ ಸುಂದ್ರಿ. ರೊಟ್ಟಿ ಥರ ಕಾಣಿಸ್ತು, ಅದಕ್ಕೆ ಕೇಳಿದೆ ಅಂತಾನೆ ಗುಂಡ. ಇನ್ನೊಂದು ಚಪಾತಿನ ತೋರಿಸಿ, ವರ್ಲ್ಡ್ ಮ್ಯಾಪ್ ಇದ್ದಂಗಿದೆ ಅಂತಾನೆ. ನಾನು ಇಷ್ಟು ಮಾಡೋದೇ ಹೆಚ್ಚು ಅಂತಾಳೆ ಸುಂದ್ರಿ. ಅಮ್ಮ ಮಾಡೋ ಚಪಾತಿ ಬೆಣ್ಣೆ ಥರ ಇರೋದು ಅಂತಾಳೆ ತನ್ವಿ. ಏನು ಮಾಡೋದು, ಎಲ್ಲರೂ ಭಾಗ್ಯಕ್ಕೆ ಆಗೋಕ್ಕಾಗಲ್ಲವಲ್ಲ, ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾಳೆ ಅಮ್ಮ ಬಂದೇ ಬರ್ತಾಳೆ ಅಂತಾಳೆ ಪೂಜಾ. ಅಕ್ಕ, ಚಿಕ್ಕಿ ಟಿಫಿನ್ ಬಾಕ್ಸ್ಗೆ ಹೇಗೆ ಪ್ಯಾಕ್ ಮಾಡ್ತಾಳೆ ಅಂತ ನೋಡ್ಕೊಂಡು ಬರ್ತೀನಿ ಅಂತ ಗುಂಡ ಅಡುಗೆ ಮನೆಗೆ ಬಂದು, ಚಿಕ್ಕಿ ಈ ಬಾಕ್ಸ್ ನಂದಲ್ಲ, ಬೇರೆದು ಉದ್ದಕ್ಕೆ ಅಂತಾನೆ. ಈ ಬಾಕ್ಸಲ್ಲಿ ಹಾಕಿದರೆ ನಿನಗೆ ಗಂಟ್ಲಲ್ಲಿ ಇಳಿಯಲ್ವಾ ಅಂತಾಳೆ ಪೂಜಾ. ನೀನು ಮಾಡಿರೋ ಚಪಾತಿ ನೀರಲ್ಲಿ ಹಾಕ್ಕೊಂಡು ತಿಂದರೂ ಇಳಿಯಲ್ಲ, ಅಷ್ಟು ಗಟ್ಟಿ ಇದೆ ಅಂತಾನೆ ಗುಂಡ. ನಿನ್ನ ಟಿಫಿನ್ಗೆ ಹಾಕ್ತೀನಿ, ಪೂರ್ತಿ ಖಾಲಿ ಮಾಡಬೇಕು ಅಂತಾಳೆ ಪೂಜಾ. ಅಮ್ಮ ಚಪಾತಿ ಹೇಗೆ ಮಾಡ್ತಾಳೆ ಅಂತ ನಿನಗೆ ಗೊತ್ತಾ? ಚಪಾತಿ ಮಾಡಿ ಅದರ ಮೇಲೆ ತುಪ್ಪ ಹಾಕಿ ಪಲ್ಯ ಹಾಕಿ ರೋಲ್ ಮಾಡಿ ಕೊಡ್ತಾಳೆ. ನಾನು ಸ್ಕೂಲ್ನಲ್ಲಿ ಒನ್ ಮೋರ್ ಅಂದ್ಕೊಂಡು ತಿಂತೀನಿ, ಹಾಗೆ ಮಾಡಿಕೊಟ್ರೆ ಮಾತ್ರ ನಾನು ತಿನ್ನೋದು ಅಂತಾನೆ ಗುಂಡ. ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳು ಅಂತಾಳೆ ಪೂಜಾ. ಪ್ಲೀಸ್ ಚಿಕ್ಕಿ, ನಾನು ತಿನ್ನಲ್ಲ, ಅಮ್ಮ ಮಾಡಿಕೊಟ್ಟ ಹಾಗೆ ಮಾಡಿಕೊಟ್ರೇ ನಾನು ಸ್ಕೂಲ್ಗೆ ಹೋಗೋದು, ಇಲ್ಲಾಂದರೆ ಹೋಗಲ್ಲ. ಹೌದು, ಅಮ್ಮ ಎಲ್ಲಿ ಇವತ್ತು ಬರ್ತೀನಿ ಅಂದಿದ್ಲು ತಾನೇ, ನನಗೆ ಅಮ್ಮ ಬೇಕು ಅಂತ ಟೇಬಲ್ ಹತ್ರ ಬಂದು ಕೂತ್ಕೋತಾನೆ ಗುಂಡ. ಹೌದು, ನಿನ್ನೆಯಿಂದ ಯಾವ ಕೆಲಸನೂ ಕಂಪ್ಲೀಟ್ ಆಗ್ತಿಲ್ಲ, ಅಮ್ಮ ಇಲ್ಲದೆ ನನಗೆ ಅಮ್ಮನೂ ಬೇಕು ನನಗೆ ಅಂತಾಳೆ ತನ್ವಿ. ಆಗ ಧರ್ಮರಾಜ್ ಅವರು ಬಂದು, ಪೂಜಾ ಕಾಫಿ ಮಾಡಿದ್ರಾ? ನಮ್ಮ ಭಾಗ್ಯ ಇದ್ದಿದ್ರೆ ನಾನು ಬೆಳಿಗ್ಗೆ ಎದ್ದು ಸ್ನಾನ ಮುಗಿಸಿದ ತಕ್ಷಣ ಬಿಸಿ ಬಿಸಿ ಕಾಫಿ ನನ್ನ ಟೇಬಲ್ ಮೇಲೆ ತಯಾರಿರೋದು. ಇವತ್ತು ನಾನು ಸ್ನಾನ ಮುಗಿಸಿ 1 ಗಂಟೆ ಕಾದೆ, ಕಾಫಿ ಬರೋ ಹಾಗೆ ಕಾಣಿಸ್ಲಿಲ್ಲ, ಅದಕ್ಕೆ ಬಂದೆ. ಅಮ್ಮ, ನನಗೆ ಕಾಫಿ ಇಲ್ಲದೇ ಇದ್ದರೆ ತಲೆನೋವು ಸ್ಟಾರ್ಟ್ ಆಗುತ್ತೆ ಅಂತಾರೆ ಧರ್ಮರಾಜ್ ಅವರೇ, ನೀವು ಹಾಲ್ಗೆ ಹೋಗಿ ಪೇಪರ್ ಓದೋಕ್ಕೆ ಶುರು ಮಾಡಿ, ಹೆಡ್ಲೈನ್ ಓದೋದ್ರೊಳಗಡೆ ಕಾಫಿ ರೆಡಿ ಆಗುತ್ತೆ ಅಂತಾಳೆ ಸುಂದ್ರಿ. ಏನೋಪ್ಪ, ಭಾಗ್ಯ ಇಲ್ಲದೆ ಇದ್ದರೆ ಈ ಮನೇಲಿ ಯಾವ ಕೆಲಸನೂ ನಡೆಯಲ್ಲ ಅಂತಾರೆ ಧರ್ಮರಾಜ್. ತಾತ,
ನಮಗೆ ತಿಂಡಿನೂ ಸರಿಯಾಗಿ ಮಾಡಿ ಕೊಟ್ಟಿಲ್ಲ, ಚಪಾತಿ ತಿನ್ನೋಕ್ಕಾಗ್ತಿಲ್ಲ, ತುಂಬ ಹಸಿವಾಗ್ತಿದೆ ಆದರೆ ತಿನ್ನೋಕ್ಕಾಗ್ತಿಲ್ಲ ಅಂತಾಳೆ ತನ್ವಿ. ಆಗ ಕುಸುಮ ಬಂದು ಏನು ತಿನ್ನೋಕ್ಕಾಗ್ತಿಲ್ವಾ ನಿಮ್ಮಿಬ್ಬರಿಗೂ ಅಂತಾರೆ. ಚಪಾತಿ ಅಂತ ಚಪಾತಿನ ತೋರಿಸ್ತಾನೆ ಗುಂಡ. ಚಪಾತಿನ ನೋಡಿ ಕುಸುಮ, ಪೂಜೆ ಏನೇ ಇದು, ಇದಕ್ಕೆ ಚಪಾತಿ ಅಂತಾರ? ಗುಂಡಣ್ಣ ತನ್ವಿ ಇಬ್ಬರು ಹೋಗಿ ರೆಡಿಯಾಗಿ, ಅಷ್ಟರಲ್ಲಿ ನಾನು ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ತೀನಿ ಹೋಗಿ ಅಂತಾರೆ ಕುಸುಮ. ಲೇ ಪೂಜಾ, ನಿಮ್ಮಕ್ಕ ದಿನ ಬೆಳಗಾದರೆ ಇಂಥದ್ದನ್ನೆಲ್ಲ ನಮ್ಮ ಕಣ್ಣು ಎದುರಿಗೆ ತರ್ತಿದ್ಲು, ನಮಗೆ ಒಂದಿನಕ್ಕೆ ಕೈಕಾಲು ನಡುತ್ತಿದೆ, ಇಷ್ಟನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಿದ್ಲು ಅವಳು ಅಂತಾಳೆ ಸುಂದ್ರಿ. ಹ್ಞೂ ಕಣೆ ಸುಂದ್ರಿ, ಭಾಗ್ಯಕ್ಕೆ ಇದನ್ನೆಲ್ಲ ಸ್ಮೂತಾಗಿ ಮ್ಯಾನೇಜ್ ಮಾಡ್ತಿದ್ಲು ಅಂತಾಳೆ ಪೂಜಾ. ಪೂಜಾ, ನಿಮ್ಮಕ್ಕ ಫೋನ್ ಮಾಡಿದ್ಲ, ಏನಾದರೂ ಹೇಳಿದ್ಲ ಎಲ್ಲಿದ್ದಾಳೆ ಎತ್ತ ಅಂತ? ಎತ್ತಲ್ವೇನೆ, ಇನ್ನೊಂದು ಸಲ ಫೋನ್ ಮಾಡು ಅಂತಾರೆ ಕುಸುಮ. ಅತ್ತೆ, ಅಕ್ಕನ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ ಅಂತಾಳೆ ಪೂಜಾ. ಇನ್ನೂ ಹಾಗೆ ಇದೆಯಾ? ಅಯ್ಯೋ ದೇವ್ರೆ, ನೀವು ನೋಡಿದರೆ ಚಪಾತಿ ನೀರು ಅಂತ ಅಂದ್ಕೊಂಡು ಕೂತಿದ್ದೀರ. ಭಗವಂತ ಎಲ್ಲಿ ಹೋದ್ಲಪ್ಪ ನನ್ನ ಸೊಸೆ, ಏನಾಗಿದೆಯೋ ಅಂತಾರೆ ಕುಸುಮ. ಆಗ ಭಾಗ್ಯ ಮನೆ ಮುಂದೆ ಬಂದು ನಿಂತ್ಕೊಂಡು ಮನೇನ ನೋಡ್ತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.